ಹಾಂ, ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ದಾರಿಗಳು ಅಮರೇಶ್ ನುಗುಡೋಣಿ ಬರೆದಂಥದ್ದು. ಇಲ್ಲಿ ಪಾಟೀಲರು ಮತ್ತು ಸಿದ್ದರಾಮ ಮಾಸ್ತರರ ನಡುವೆ ನಡೆದಂತಹ ಒಂದು ಸಂಭಾಷಣೆಯನ್ನು ಇಟ್ಕೊಂಡು ಬರೆದಂಥದ್ದು ಅಮರೇಶ್ ನುಗಡೋಣಿಯವರು. ಇಲ್ಲಿ ಸಿದ್ದರಾಮ ಮಾಸ್ತರು ಹಳ್ಳಿ ಒಳಗಿದ್ದರು. ಹಳ್ಳಿ ಒಳಗೆ ಅಲ್ಲೇ ಊರ ಪಕ್ಕದಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಮಿನಿಸ್ಟರ್ ಆಗಿದ್ದರು. ಇವರು ಅಷ್ಟೇ ತಮ್ಮ ಮನೆ ಆಯಿತು ತಾವಾಯಿತು ಇದ್ದುಬಿಟ್ಟಿದ್ರು. ಆದರೆ ಪಾಟೀಲರು ಹಾಗಲ್ಲ. ಒಬ್ಬ ರಿಜಿಸ್ಟ್ರಾಗಿ ತಹಸೀಲ್ದಾರರಾಗಿ ಕೆಲಸ ಮಾಡಿ ಎಲ್ಲ ಕಡೆ ಪ್ರಚಾರವನ್ನು ಪಡೆದಂಥವರು, ಸಿಟಿ ಒಳಗೆ ನಗರದಲ್ಲಿ ಇದ್ದಂಥವರು. ಹೀಗಾಗಿ ಪಾಟೀಲರಿಗೆ ಸರಳ ಜೀವನ ಕಂಡು, ಆ ಗ್ರಾಮೀಣ ಬದುಕಿನ ಸರಳ ಜೀವನವನ್ನು ಕಂಡು ಬಹಳ ಸಂತೋಷ ಆಯಿತು. ಅವ್ರಿಗೂ ಬೇಡಪ್ಪ, ಸಿಟಿಗೆ ಹೋಗೋದೇ ಬೇಡ ಅಂತ ಹೇಳಿ ಸ್ವಲ್ಪ ಅನಿಸ್ತೇನು. ಅದಕ್ಕೆ ಒಂದು ವಾರದ ಸಲುವಾಗಿ ಅಂತ ಹೇಳಿ ಪಾಟೀಲರು ಸಿದ್ದರಾಮ ಮಾಸ್ತರರ ಮನೆಗೆ ಬಂದಿದ್ದರು. ಸಿದ್ದರಾಮ ಮಾಸ್ತರರು ಆಯಿತು, ಒಂದು ವಾರ ಆಯಿತು ಕಳೆದ ನಂತರ ಇನ್ನೇನಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಪಾಟೀಲರು ಸಿದ್ದರಾಮ ಮಾಸ್ತರ ಮುಂದೆ ಹೇಳಿದಾಗ, ಇಲ್ಲ ಅಲ್ಲಿ ಹೋಗ್ಯಾರ ಏನು ಮಾಡ್ತೀವಿ, ಒಬ್ಬನೇ ಹೆಂಡ್ತಿನೂ ಇಲ್ಲ ಏನೂ ಇಲ್ಲ, ನೀನು ಇಲ್ಲೇ ಇದ್ಬಿಡು, ಮಕ್ಕಳು ಇಲ್ಲ, ಎಲ್ಲ ಕಡೆ 4 ಮಂದಿ ಗಂಡು ಮಕ್ಕಳು, ಒಂದು ಹೆಣ್ಮಕ್ಳು ಇದ್ದು ಬೇರೆ ಬೇರೆ ವಿದೇಶಗಳಲ್ಲಿ ಅವರು ಇದ್ದಂಥದ್ದು. ನೀನು ಒಬ್ಬನೇ ಹೋಗಿ ಏನು ಮಾಡ್ತೀಯಾ, ಬೇಡ ಇದ್ಬಿಡು, ನೀನು ಸುಮ್ಮನೆ ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿ, ಬೇಕಾದ್ರೆ ನಿಂಗೆ ಇಲ್ಲೇ ಒಂದು ಊರಲ್ಲಿ ಒಂದು ಜಾಗ ಮಾಡಿ ಇಲ್ಲೇ ಒಂದು ಮನೆ ಕಟ್ಟಿಸ್ಕೊಡೋಣ ಅಂತ ಹೇಳಿ ಸಿದ್ದರಾಮ ಮಾಸ್ತರರು ಪಾಟೀಲರಿಗೆ ಹೇಳಿದಾಗ, ಸಿದ್ದರಾಮ, ಸರ್ಕಾರದ ಕೆಲಸ ಮಾಡುವಾಗ ಟೆನ್ಷನ್ ಇದ್ದೇ ಇರುತ್ತೆ, ಅದು ನನಗೆ ಭಾರ ಅನಿಸಿಲ್ಲ. ಉದ್ಯೋಗ ಅಂದಮೇಲೆ ಏನಾದರೂ ಕೆಲಸದ ಒತ್ತಡಗಳು ಇರ್ತವೆ, ಅದೆಲ್ಲ ಕ್ಯಾಜುವಲ್, ಸುಮ್ಮನೆ ಕಾಮನ್, ಅದು ಏನು ಬಹಳ ದಿವಸ ಇರೋಂಗಿಲ್ಲ. ಹಾಗಾಗಿ ಅವು ನನಗೆ ತಲೆನೋವಾಗಿಲ್ಲ, ನಾನು ಘಾಸಿಗೊಂಡಿಲ್ಲ. ಆದರೆ ನನ್ನ ಮುದ್ದು ಮಗಳು ನನಗೆ ಘಾಸಿ ಮಾಡಿದ್ಲು. ನನ್ನ ಮಗಳಿದ್ದಾಳಲ್ಲ, ನನಗೆ ಆ ಕೆಲಸದಿಂದ ಏನೂ ತೊಂದರೆ ಆಗಿಲ್ಲ, ಬದಲಾಗಿ ನನ್ನ ಮಗಳಿದ್ದಾಳಲ್ಲ, ಆ ಮಾಡಿದಂತಹ ದ್ರೋಹದಿಂದಾಗಿ ನನಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ಪಾಟೀಲರು ಸಿದ್ದರಾಮ ಮಾಸ್ತರ್ ಮುಂದೆ ಹೇಳ್ತಾರೆ. ಆದ್ದರಿಂದಲೇ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಲು. ಇದು ಆ ಮಗಳ ಮಾಡಿದಂತಹ ದ್ರೋಹದಿಂದಾಗಿ ಪಾಟೀಲರ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೇಳ್ತಾರೆ. ಅಂದರೆ ಚಿಂತೆಗೆ ಬಲಿಯಾದಳು ಅಂತ ಅರ್ಥ ಎಂದು ಹೇಳಿ ಮಾಸ್ತರರನ್ನು ನೋಡಿ ಸುಮ್ಮನಾದರು. ಅವಳು ಮಗಳು ಮಾಡಿದಂತಹ ದ್ರೋಹದಿಂದಾಗಿ ಮಾನಸಿಕ ಖಿನ್ನತೆಗೊಳಗಾಗಿ ಸತ್ತು ಹೋದ್ಲು ಅಂತ ಹೇಳಿ ಹೇಳ್ತಾರೆ. ಹಡ್ದಿದ್ದೀವಿ, ಎಷ್ಟಿದ್ದರೂ ಮಕ್ಕಳು, ಒದ್ದರೆ ಒದಿಲಿ ಅಂತ ಮಾಸ್ತರರು ಸುಮ್ಮನೆ ಮಾತಾಡುವಂತೆ ಆಡುತ್ತಿದ್ದರು. ಹಡ್ದಿದ್ವಿ, ಎಷ್ಟಿದ್ರೂ ಮಕ್ಕಳು, ಒದ್ದರೆ ಒದಿಲಿ ಅಂತ ಮಾಸ್ತರರು ಸುಮ್ಮನೆ ಮಾತಾಡುವಂತೆ ಆಡುತ್ತಿದ್ದರು. ಮಕ್ಕಳು ನಿಜ, ಎಳೆ ಕಾಲು ಒದ್ದರೆ ಖುಷಿಯಾಗುತ್ತದೆ, ಬಲಿತ ಕಾಲಿನಿಂದ ಒದ್ದರೆ ಅಂತ ಹೇಳಿ ಅಂದರು. ಯಾರು ಪಾಟೀಲರು ಅಂದರು ಮಾಸ್ತರ್ ಮುಂದೆ. ಎಳೆ ಕಾಲು ಇರ್ತಾವೆ, ಸಣ್ಣವರಿದ್ದಾಗ ಒದ್ದರು ಏನು ಪೆಟ್ಟು ಹತ್ತಂಗಿಲ್ಲ, ಅಂದರೂ ಪೆಟ್ಟು ಹತ್ತಂಗಿಲ್ಲ, ಏನು ಮಾಡೋಂಗಿಲ್ಲ. ಅದೇ ಮಕ್ಕಳು ಅವರು ಮೈ ಮೇಲೆ ಕಕ್ಕ ಮಾಡಿದರು, ಸುಸು ಮಾಡಿದರು, ಏನೂ ಬೇಸರ ಆಗಂಗಿಲ್ಲ ಅಲ್ಲ. ಆದರೆ ತಿಳುವಳಿಕೆ ಬಂದ ನಂತರ ಮಾಡೋದೇನಿದೆಯಲ್ಲ, ಅದು ಮನಸ್ಸಿಗೆ ನೋವಾಗುತ್ತೆ. ಕೆಲವೊಂದು ಆಡೋ ಮಾತುಗಳಿಂದ ತಂದೆ ತಾಯಿಯರಿಗೆ ನೋವಾಗುತ್ತೆ. ಮಕ್ಕಳು ನಿಜ, ಎಳೆಕಾಲು ಒದ್ದರೆ ಖುಷಿಯಾಗುತ್ತದೆ, ಬಲಿತ ಕಾಲಿನಿಂದ ಒದ್ದರೆ ಏನಾಗ್ತದೆ, ನೋವಾಗ್ತದಲ್ಲ ಅಂತ ಹೇಳಿ ಪಾಟೀಲ ಯೋಗಕ್ಷೇಮದ ಮಾತು ವಜ್ಜೆ ಆಗಬಾರದು, ನಡಿ ಮನೆಗೆ ಹೋಗುಮು ಎಂದರು. ಆಯಿತು, ಇಷ್ಟು ದಿನ ಬಂದೀನಿ, ಬಂದು ಎಷ್ಟು ದಿನ ಅಂತಿರೋದು, ಬೇಡ ನಡಿ ಹೋಗ್ಬಿಡು ಅಂತ ಹೇಳಿ ಪಾಟೀಲರು ಮಾಸ್ತರರಿಗೆ ಹೇಳಿದರು. ಮಾಸ್ತರರು, ಸಿದ್ದರಾಮ ಕೂಡು, ಈ ಸ್ಥಳ ಬೇಷ್ ಇದೆ, ಇಷ್ಟು ಸುಖ ನೆಮ್ಮದಿ ನಾನು ಕುಳಿತು ಅಧಿಕಾರ ನಡೆಸಿದ ಯಾವ ಚೇಂಬರ್ನಲ್ಲಿಯೂ ಸಿಗಲಿಲ್ಲ. ಸಿದ್ದರಾಮ ಮುಂದೆ ಪಾಟೀಲರು ಹೇಳಿದರು, ಇಲ್ಲ, ನಾನು ಎಷ್ಟೋ ಆಫೀಸ್ಗಳಲ್ಲಿ AC ರೂಮ್ಗಳಲ್ಲಿ ಕೂತಿದ್ದೀನಿ, ಆದರೆ ಇಲ್ಲಿ ನೆಲದ ಮೇಲೆ ಕುಂತಷ್ಟು ಸುಖ ಮತ್ತೆಲ್ಲಿ ಸಿಕ್ಕಿಲ್ಲ, ಇರಲಿ ಕೂಡಿ ಇಲ್ಲೇ ಕುಂದ್ರೋಣ ನೆಲದ ಮೇಲೆ ಅಂತ ಹೇಳಿದರು. ನಾನು ಕುಳಿತ ಅಧಿಕಾರ ನಡೆಸಿದ ಯಾವ ಚೇಂಬರ್ನಲ್ಲಿಯೂ ಸಿಕ್ಕಿಲ್ಲ. ಈ ಎರೆಮಣ್ಣು ತಂಪಿದೆ, ಹೇಳು, 4ರಲ್ಲಿ ಮೊದಲ 3 ಹುಡುಗರಿಗೆ ಸರಿಯಾದ ಶಿಕ್ಷಣ ದೊರೆಯುವಂತೆ ಮಾಡಿದೆ. ಎಲ್ಲ ತಮ್ಮ ಹಿಂದಿನ ಇತಿಹಾಸವನ್ನು ಹೇಳಲಿಕ್ಕೆ
ಪ್ರಾರಂಭ ಮಾಡಿದರು ಪಾಟೀಲರು. 4 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, ಒಬ್ಬಾಕಿ ಹೆಣ್ಣು ಹುಡುಗಿ. ಅವರು 4ರಲ್ಲಿ ಮೊದಲ 3 ಹುಡುಗರಿಗೆ ಸರಿಯಾದ ಶಿಕ್ಷಣ ದೊರೆಯುವಂತೆ ಮಾಡಿದೆ. ಮಕ್ಕಳ ತಂದೆ ತಾಯಿಗಳು ಮಾಡುವಂಥದ್ದು ಏನಂತಂದರೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು, ನಮಗೆ ಎಷ್ಟೇ ತೊಂದರೆ ಆದರೆ ಆಗಲಿಕ್ಕರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿತ್ತು. ಮಕ್ಕಳ ಸಲುವಾಗಿ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ನಾವು ಅನುಭವಿಸಿದ್ದನ್ನು ನಮ್ಮ ಮಕ್ಕಳು ಅನುಭವಿಸಬಾರ್ದು, ನೋವು ತೊಂದರೆ ಯಾವುಗಳನ್ನು ಅನುಭವಿಸಬಾರ್ದು ಅಂತ ಹೇಳಿ ಪಾಪ ಕಷ್ಟಪಟ್ಟರು. ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರು ದೊಡ್ಡವ್ರು ಮಾಡಿ ಅವ್ರು ಬೆಳೆಸಿ, ಅವ್ರನ್ನ ಬೆಳೆಸಿದ ಕೂಡಲೇ ದೊಡ್ಡವರಾದ ಕೂಡಲೇ ಅಪ್ಪ ಅವನು ಮರೆತು ನಿನ್ನೆ ಮೊನ್ನೆ ಬಂದಿರ್ತಾಳೆ ಹೆಂಡತಿ, ಅವಳಿಂದ ಬೆನ್ನು ಹತ್ಕೊಂಡು ಯಾವುದೋ ದೇಶನೋ ಇನ್ನೊಂದು ದೇಶನೋ ಬೇರೆ ಅವ್ರ ಮನೆಗೋ ಇನ್ನೊಬ್ಬರ ಮನೆಗೋ ಹೋಗಿ ತಾವು ಸ್ವಲ್ಪ ಬೇರೆಯಾಗಿ ಅಪ್ಪ ಅವನು ಇಲ್ಲೇ ನಡು ನೀರಾಗಿ ಬಿಟ್ಟು ಹೋಗಿಬಿಡ್ತಾರೆ. ಇವತ್ತು ನಮ್ಮಲ್ಲಿ ವೃದ್ಧಾಶ್ರಮಗಳು ಯಾಕೆ ಹೆಚ್ಚಾಗ್ತಾ ಇವೆ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂತಹ ಬೆಳವಣಿಗೆಗಳೇನಿವೆಯಲ್ಲ ಆ ಬೆಳವಣಿಗೆಯಿಂದಾಗಿ ನಾನು ನಂದು ಬರೀ ಇಷ್ಟೇ ಇಟ್ಕೊಂಡು ಕೂಡಲೇ ಏನಾಗ್ತಾ ಇದೆ ಅಂತಂದರೆ ಅಪ್ಪ ಬೇಡ ಅಮ್ಮ ಬೇಡ, ಬರೀ ನಾನು ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಇರಬೇಕು ಅನ್ನಿಸ್ತದೆ. ಮುಂದೆ ಅವು ಮಕ್ಕಳು ದೊಡ್ಡವರಾದ ಕೂಡಲೇ ಅವ್ರ ಮೆಂಟಲಿಟಿನೂ ಹಂಗೆ ಬಂದುಬಿಡ್ತದೆ. ಅಪ್ಪ ಅವ ಎದಕ್ಕೆ ಬೇಕು, ಅವು ಅನಾಥಾಶ್ರಮಕ್ಕರ ಹೋಗಲಿ ಎಲ್ಲರೂ ಹೋಗಲಿ, ಇವರೆಲ್ಲ ಬೆಳೆಸಿ ದೊಡ್ಡವ್ರು ಮಾಡಿ ಒಬ್ಬ ಇಂಜಿನಿಯರು ಡಾಕ್ಟ್ರು ಏನೋ ಮತ್ತೊಂದು ಮುಗ್ದೊಂದು ಮಾಡಿ ಇವ್ರನ್ನ ಬೆಳೆಸಿರ್ತಾರೆ. ಇವ್ರು ಹೋಗಿ ಫಾರಿನ್ ಒಳಗೆ ಹೋಗಿ ಕೂತರು ಅಂತಂದರೆ ಇಲ್ಲಿ ಅವ್ವ ಅಪ್ಪ ಅದಾರೋ ಸತ್ತಾರೋ ಗೊತ್ತಿರಂಗಿಲ್ಲ, ಊಟ ಮಾಡಿದ್ರು ಅವ್ರಿಗೆ ಆರಾಮದಾರೋ ಇಲ್ವೋ ಏನು ಗೊತ್ತಿಲ್ಲ. ಫೋನ್ ಮಾಡಿ ಹೆಂಗದಿ ಅಂತ ಕೇಳ್ತಾರೆ, ಇನ್ನು ಅನಿವಾರ್ಯ ಫೋನ್ ಒಳಗೆ ಏನು ಹೇಳ್ತೀಯ, ಆರಾಮಿಲ್ಲ ಅಂತ ಹೇಳ್ತೀಯಾ, ಬರ್ಲಿಕ್ಕಾಗುತ್ತಾ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡುವಂಥದ್ದು, ಆರಾಮದೇವಪ್ಪ ಅಂತ ಹೇಳಿ ಜಾರ್ಕೊಂಡ್ಬಿಡುವಂಥದ್ದು. ಹೀಗೆ ನಮ್ಮಲ್ಲಿ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಈ ಸಮಸ್ಯೆಗಳು. ವೃದ್ಧಾಶ್ರಮಗಳು ಹೆಚ್ಚಾಗ್ತವೆ, ಬಾಲ ಭವನಗಳು ಹೆಚ್ಚಾಗ್ತಾ ಇವೆ, ಬೇಬಿ ಸಿಟ್ಟಿಂಗ್ಗಳು ಹೆಚ್ಚಾಗ್ತಾ ಇವೆ. ಇವೆಲ್ಲ ಕಾರಣ ಅಂತಂದರೆ ತಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ನಡೀತಾ ಇರುವಂಥದ್ದು. ಚೇಂಬರ್ನಲ್ಲಿಯೂ ಸಿಕ್ಕಿಲ್ಲ. ಮೊದಲು 3 ಹುಡುಗರಿಗೆ ಸರಿಯಾದ ಶಿಕ್ಷಣ ದೊರೆಯುವಂತೆ ಮಾಡಿದೆ. ಅವರೆಲ್ಲ ಕೆಲಸ ಹುಡುಕಿಕೊಂಡರು, ಮದುವೆ ಮಾಡಿಕೊಂಡರು. ನನ್ನ ನೆರವಿತ್ತು ಅನ್ನು ಒಬ್ಬ ಅಮೇರಿಕಾದಲ್ಲಿದ್ದಾನೆ, ಒಬ್ಬ ಕಲ್ಕತ್ತಾದಲ್ಲಿದ್ದಾನೆ, 3ನೇ ಮಗ ಸದ್ಯ ಇಂಗ್ಲೆಂಡಿನಲ್ಲಿದ್ದಾನೆಂದು ಸುದ್ದಿ. ನೋಡಿ, ಅಪ್ಪ ಅಮ್ಮನಿಗೆ ಹೇಳುವುದಿಲ್ಲ, ಎಲ್ಲಿದಾರ ಅಮೇರಿಕಾದಾಗ ಒಬ್ಬ ಇರ್ತಾನೆ, ಕಲ್ಕತ್ತಾದಾಗ ಒಬ್ಬ ಇರ್ತಾನೆ, ಇಂಗ್ಲೆಂಡ್ನಲ್ಲಿ ಒಬ್ಬ ಇರ್ತಾನೆ, ಹೀಗೆ ಇರ್ಬೋದೇನೋ ಅನ್ನುವಂಥ ಸುದ್ದಿ. ಅವರೆಲ್ಲ ದೂರ ಸರಿದಂತೆ ಹೆಂಡತಿಗೆ ಚಿಂತೆ ಶುರುವಾಯಿತು. ಅವರು ಅಮೇರಿಕಾಗೆ ಹೋದ, ಒಬ್ಬರು ಕಲ್ಕತ್ತಾಗೆ ಹೋದ, ಒಬ್ಬರು ಇಂಗ್ಲೆಂಡಿಗೆ ಹೋದಂಥ ಸಂದರ್ಭದಲ್ಲಿ ಚಿಂತೆ ಆಯಿತು ಹೆಂಡತಿಗೆ. ಮಕ್ಕಳು ಕಣ್ಣು ಮುಂದಿದ್ರೆ ಬಹಳ ಸಂತೋಷದಿಂದ ಇರ್ತಾರೆ ತಂದೆ ತಾಯಿಗಳು. ಮಕ್ಕಳು ಇವು ಎಲ್ಲೆಲ್ಲೋ ಹುಚ್ಚುಚ್ಚಾಕಾರ ಮಾಡಿ ಏನೇನೋ ಮಾಡ್ಕೊಂಡು ಒಂದು ಬೇರೆ ಕಡೆ ಹೋಗಿ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಇವಿಷ್ಟೇ ಇದ್ದರು ಅಂತಂದರೆ ಮುದುಕರು ಪಾಪ ಅವ್ರು ನೋಡ್ಕೊಳ್ಳೋ ಗತಿ ಏನಾಗಬೇಕು. ಅದಕ್ಕೆ ಅವರ ಕೊರತೆಯನ್ನು ತುಂಬಿಕೊಳ್ಳಲು ಕೊನೆಯ ಮಗಳನ್ನು ಗಂಡ ಹೆಂಡತಿ ಕೂಡಿಯೇ ಮುದ್ದಿನಿಂದ ಬೆಳೆಸಿದೆವು. ಸಣ್ಣ ಮಗಳು ಮನೆಯಾಗೆ ಇದ್ಲು. ಅವಳನ್ನು ಇನ್ನು ಈ ಗಂಡು ಮಕ್ಕಳು 3 ಜನ ಸೆಟ್ಲಾಗ್ಯಾರ. ಇನ್ನು ಇನ್ನೊಬ್ಬಕ್ಕಿನ ಎಲ್ಲರೂ ದೂರ ಕಳಿಸೋಕ್ಕಿಂತ ಇಲ್ಲೇ ಮನೆಯಾಗೆ ಇರಲಿ, ಮನೆ ದೊಡ್ಡದ, ಎಲ್ಲ ರೊಕ್ಕ ಅದ ರೂಪಾಯಿ ಅದ, ಇಲ್ಲೇ ಇದ್ಬಿಡಲಿ ಅಂತ ಹೇಳಿ ಅಂದ್ಕೊಂಡ್ರು. ಇಬ್ಬರು ಪಾಟೀಲರು ಮತ್ತು ಪಾಟೀಲರ ಹೆಂಡತಿ. ಗಂಡ ಹೆಂಡತಿ ಕೂಡಿಯೇ ಮುದ್ದಿನಿಂದ ಬೆಳೆಸಿದೆವು. ಮಗಳು ಅಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಿದ್ದಳು. ಸಿದ್ದರಾಮು ನಾನು ಹೋದಲ್ಲಿಗೆ ಹೆಂಡತಿ ಮಗಳನ್ನು ಕರೆದುಕೊಂಡು ಅಡ್ಡಾಡಿದ್ದೆ. 10 ಪ್ರವಾಸ ಮಾಡಿದೆವು. ಎಲ್ಲ ಚೆನ್ನಾಗಿತ್ತು. ಮಗಳ ಆಯ್ಕೆ ಮಾಡಿಕೊಂಡವನ ಜೊತೆ ಮದುವೆ ಮಾಡಲು ಯೋಚಿಸಿದೆ. ಆದರೆ ವಿಧಿ ಬೇರೆ ಬರೆದಿತ್ತೋ ತಿಳಿಯದು. ರಿಯಲ್ ಎಸ್ಟೇಟ್ ದಂಧೆ ಮಾಡುವವನನ್ನು ಪ್ರೀತಿಸಿ ಮದುವೆಯಾದಳು. ಮಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವನು ಅವನ್ನ ಮದುವೆ ಆದಳು. ಬೇಡ ಅನ್ನೋಕ್ಕಾಗಿ ಆಯಿತು, ಅವಳ ಮಗಳ ಹೆಂಗೆ ಇಚ್ಛೆ ಅದ ಹಾಗೆ ಮಾಡೋಣ ಅಂತ ಹೇಳಿ ತಂದೆ ತಾಯಿಗಳು ಅವಳಿಗೂ ಆ ಹುಡುಗಿಗೂ ಮಗಳಿಗೂ ಒತ್ತಾಯ ಮಾಡಲಿಲ್ಲ. ಆಯಿತು ಅಂತ ಹೇಳಿ ಒಪ್ಕೊಂಡ್ರು. ಮುಂದೆ ಅವರು ಪ್ರೀತಿಸಿ ಮದುವೆಯಾದಳು. ಹೋಗಲಿ, ಅವನು ಸಜ್ಜನನಾಗಿದ್ದರೆ ನಮ್ಮ ಅಭ್ಯಂತರ ಇರಲಿಲ್ಲ. ಸಿದ್ದರಾಮು ಅವನು ಲೋಫರ್, ಗೂಂಡಾ, ಅಂಡರ್ವರ್ಲ್ಡ್ ಜೊತೆ ಸಂಬಂಧ ಇಟ್ಟುಕೊಂಡವನ ಜೊತೆ ಮದುವೆಯಾಗಿದ್ದಳು ಹೇಳಿದರು. ಚಲೋ ಇದ್ದ ಅಂತಂದರೆ ಅವ್ರಿಗೂ ಏನು ಬೇಜಾರು ಇರಲಿಲ್ಲ, ಪಾಟೀಲರಿಗೂ ಸಹಿತ. ಆದರೆ
ಅವನ ಅಳಿಯ ಮಗಳು ಪ್ರೀತಿಸಿದಂತಹ ಹುಡುಗ ಲೋಫರು, ಗುಂಡ, ಅಂಡರ್ವರ್ಡ್ ಜೊತೆ ಸಂಬಂಧ ಇತ್ತು, ಅಂಥವನಿಗೆ ಕೊಡಲಿಕ್ಕೆ ಇವ್ರಿಗೆ ಇಷ್ಟ ಇರಲಿಲ್ಲ. ಸಂಸ್ಕೃತಿ ಅಂತ ಕರಿತೇವಲ್ಲ, ಅದು ಅವನಲ್ಲಿ ಇರಲಿಲ್ಲ. ಮರೆತು ಕೂಡಲು ಪ್ರಯತ್ನಿಸಿದೆ. ನನ್ನ ಹೆಂಡತಿಗೆ ಆಗಲಿಲ್ಲ. ಕೊರಗುವುದು ಶುರುವಾಯಿತು. ಹೆಂಡತಿಗೆ ಚಿಂತೆ, ಎಂಥ ಮಗಳು ಎಂಥವನ್ನ ಮದುವೆ ಮಾಡಿಕೊಂಡ್ಲು ಅಂತ ಹೇಳಿ ಚಿಂತೆ ಆಯಿತು. ಮಗಳು ಗಂಡನ ಜೊತೆ ಬೇಸಿದ್ರ ಮುಗೀತು, ನೀವು ಆರಾಮಾಗಿ ಅಂತ ಹೇಳಿದ್ರು. ಅಯ್ಯೋ, ಅವನ ಬಿಸಿನೆಸ್ ಯಾವುದು ನೆಟ್ಟಗಿರಲಿಲ್ಲವೆಂದು ಕೇಳಿ ತಿಳಿದಿದ್ದೆವು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಒಂದು ದಿವಸ ಲಾಭ ಆಗುತ್ತೆ, ಒಂದು ದಿವಸ ನುಕ್ಸಾನ ಆಗುತ್ತೆ, ಒಂದು ದಿವಸ ಏನೇನೋ ಆಗುವಂಥದ್ದು, ಒಂದು ಸಾರಿ ಎಲ್ಲ ಪಾಪರ್ ಆಗಿಬಿಡುವಂಥದ್ದು, ಎಲ್ಲ ಕಳ್ಕೊಳ್ಳುವಂಥದ್ದು, ಒಮ್ಮೆ ಎಲ್ಲನೂ ಬಂದುಬಿಡುವಂಥದ್ದು. ಹೀಗೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ. ಅದಕ್ಕಾಗಿ ಅವರೆಲ್ಲ ಹುಡುಗನ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಿ ನೋಡಿ ಎಲ್ಲ ಅಭ್ಯಾಸ ಆಗಿದ್ದು, ಇವನು ಸರಿ ಇಲ್ಲ ಅಂತ ಹೇಳಿ ತಿಳಿದಿದ್ದೆವು. ವರ್ಷ ಮುಗಿದಿತ್ತು. ಮಗಳು ಬಂದು, ನಿಮ್ಮ ಪ್ರಾಪರ್ಟಿಯಲ್ಲಿ ನನಗೆ ಪಾಲು ಬೇಕು ಎಂದು ಕೆಟ್ಟದಾಗಿ ಕೇಳಿದಳು. ಮಗಳು ಮದುವೆಯಾಗಿ 1 ವರ್ಷ ಆಗಿತ್ತು. ಆದ ನಂತರ ಬಂದು ಕೇಳಿದ್ನು, ನಿಮ್ಮ ಆಸ್ತಿಯೊಳಗೆ ನನಗೆ ಪಾಲು ಕೊಡ್ರಿ ಅಂತ ಹೇಳಿ ಕೇಳಿದ್ಲು. ಗಂಡನ ಪ್ರಭಾವದಿಂದ ಮಗಳು ಇಷ್ಟು ಕೆಟ್ಟಿದ್ದರೆ ಇನ್ನು ಅವನ ಸಂಸ್ಕೃತಿ ಹೇಗಿರಬೇಡ ಎಂದು ಚಿಂತಿಸಿದೆ. ಮಕ್ಕಳು ಬರೀ 1 ವರ್ಷನೇ ಹಿಂಗೆ ಪಾಲ ಕೇಳಕತ್ತಾಳೆ, ಇನ್ನು ಮುಂದೆ ನನ್ನ ಗತಿ ಏನು ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪಾಟೀಲರು ಮತ್ತು ಅವರ ಹೆಂಡತಿ, ಪಾಟೀಲರ ಹೆಂಡತಿ ಇಬ್ಬರು ಮಗಳ ಬಗ್ಗೆ ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ನಿವೃತ್ತಿ ಜೀವನ ನಡೆಸುತ್ತಿದ್ದೇವೆ. ನಿನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲ, ನನ್ನದು ಅಷ್ಟೇ. ಈ ಮನೆ ಬಿಟ್ಟರೆ ಬೇರೆ ಆಸ್ತಿ ಇಲ್ಲ. ಮೇಲಾಗಿ ಇದು ನನ್ನ ದುಡಿಮೆಯಿಂದ ಕಟ್ಟಿಸಿದ್ದು. ಬೇಕಾದರೆ ನೀನು ನಮ್ಮ ಜೊತೆ ಇರು, ಅಥವಾ ಸಂಬಂಧ ಚೆನ್ನಾಗಿ ಇಟ್ಟುಕೊಂಡರೆ ನಾವು ಸತ್ತ ಮೇಲೆ ಈ ಮನೆ ನಿನಗೆ ಸೇರಬಹುದು. ಪಾಟೀಲರು ಹೇಳಿದರು, ಈಚೆ ಜಲ್ದಿ ನಾನು ನಿಮಗೆ ಆಸ್ತಿ ಕೊಡೋದಿಲ್ಲ. ಯಾಕಂದರೆ ನಾನು ಕಷ್ಟಪಟ್ಟು 3 ಮಂದಿ ಗಂಡು ಮಕ್ಕಳನ್ನು ಸಾಲಿ ಕಲಿಸಿ ಅವರು ಅಮೇರಿಕಾ, ಇಂಗ್ಲೆಂಡು, ಕಲ್ಕತ್ತಾದೊಳಗೆ ಒಬ್ಬನದಾನ. ನೀನು ಚಲೋ ಸಾಲಿ ಕಲ್ತೀಯ, ಇರಲಿ, ನಮ್ಮ ಜೊತೆನೂ ಯಾರೂ ಇಲ್ಲ, ನೀನು ಬೇಕಾದ್ರೆ ನಮ್ಮ ಜೊತೆ ಇರು ಅಂತ ಹೇಳಿ ಪಾಟೀಲರ ಮಗಳಿಗೆ ಹೇಳಿದರು. ಹೇಳಿದಾಗ ಮಗಳು ಒಪ್ಕೊಳ್ಳಿಲ್ಲ ಅದನ್ನು. ನನ್ನ ದುಡಿಮೆಯಿಂದ ಅವ್ರಿಗೆ ರಿಟೈರ್ಡ್ ಆಗಿತ್ತು. ಪಾಟೀಲರಿಗೂ ರಿಟೈರ್ಡ್ ಆಗಿ ಬಂದಂತಹ ಪೆನ್ಷನ್ ದುಡ್ಡಿನಿಂದ ಇವ್ರ ಜೀವನ ನಡೀತಿತ್ತು, ನಡೆದಿದ್ದು. ಬೇಕಾದರೆ ನೀನು ನಮ್ಮ ಜೊತೆ ಇರು ಅಂತ ಹೇಳಿದರು. ಅಥವಾ ಸಂಬಂಧ ಚೆನ್ನಾಗಿ ಇಟ್ಟುಕೊಂಡರೆ ನಾವು ಸತ್ತ ಮೇಲೆ ನಮ್ಮ ಜೊತೆ ಚೆನ್ನಾಗಿ ಸಂಬಂಧ ಇಟ್ಕೊಂಡಿ ಅಂತಂದರೆ ಸತ್ತ ಮೇಲೆ ನಿನ್ನ ಹೆಸರಿಗೆ ಬರೀತೇವೆ ಅಂತ ಹೇಳಿದರು. ನಾವು ಸತ್ತ ಮೇಲೆ ಈ ಮನೆ ನಿನಗೆ ಸೇರಬಹುದು ಅಂದೆ. ನನ್ನ ಮಾತು ಆಕೆಯ ಕಿವಿಗೆ ಹೋಗಲಿಲ್ಲ. ಕೋರ್ಟಿಗೆ ಹೋಗುವ ಬೆದರಿಕೆ ಹಾಕಿದಳು. 6 ತಿಂಗಳು ಸಂಘರ್ಷ ನಿರಂತರವಾಗಿ ಮಾಡಿದಳು. ಸಿದ್ದರಾಮ ಪತ್ರಿಕೆಯಲ್ಲಿ ಭ್ರಷ್ಟ ನೀಚ ಎಂದು ಲೇಖನ ಬರೆಸಿದಳು. ಎಲ್ಲ ಮೊದಲೇ ಹೆಸರು ವಾಸಿಯಾದಂಥವ್ರು, ರಿಜಿಸ್ಟರ್ ಆದಂಥವರು, ತಹಸೀಲ್ದಾರ್ ಆದಂಥವರು, ಇಂಥವ್ರ ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಕಾರಣಕ್ಕಾಗಿ ನನ್ನ ಹೆಸರನ್ನೆಲ್ಲ ಪ್ರಚಾರ ಮಾಡಿಬಿಟ್ಲು, ಕೆಟ್ಟದಾಗಿ ಬರೆಸಿ ಎಲ್ಲ ನನ್ನ ಹೆಸರನ್ನು ಹಾಳು ಮಾಡಿದ್ಲು ಅಂತ ಹೇಳಿ ಸಿದ್ದರಾಮ ಮಾಸ್ತರ್ ಮುಂದೆ ಪಾಟೀಲರು ಹೇಳಿಕೊಂಡ್ರು. ಸಿದ್ದರಾಮ ಪತ್ರಿಕೆಯಲ್ಲಿ ಭ್ರಷ್ಟ ನೀಚ ಎಂದು ಲೇಖನ ಬರೆಸಿದಳು. ಮನೆ ಮುಂದೆ ಧರಣಿ ನಡೆಸಿದಳು. ನನಗೆ ದ್ರೋಹ ಮಾಡಿದ್ದು ಅಲ್ಲದೆ ನನ್ನ ವಿರುದ್ಧ ವಿದ್ರೋಹಕ್ಕೆ ನಿಂತಳು ಎಂದು ಪಾಟೀಲರು ಸಿಟ್ಟಿಗೆದ್ದರು. ಮಾಸ್ತರರು ಸುಮ್ಮನೆ ಕುಂತು ಅಂತರ್ಮುಖಿಯಾದರು. ಪಾಟೀಲರು ಮಗಳಿಂದ ಪೆಟ್ಟು ತಿಂದಿದ್ದರೆ ಮಾಸ್ತರರು ತಂದೆಯಿಂದ ಪೆಟ್ಟು ತಿಂದಿದ್ದರು. ಇವರು ಮಗಳಿಂದ ಪೆಟ್ಟು ತಿಂದರೆ ಸಿದ್ದರಾಮ ಮಾಸ್ತರರು ತನ್ನ ತಂದೆಯಿಂದ ಇವರು ಪೆಟ್ಟನ್ನು ಅನುಭವಿಸಿದರು. ಸಿದ್ದರಾಮ ಮಾಸ್ತರರು ಮಗಳಿಂದ ಪೆಟ್ಟು ತಿಂದಿದ್ದರೆ ಮಾಸ್ತರರು ತಂದೆಯಿಂದ ಪೆಟ್ಟು ತಿಂದಿದ್ದರು. ಅದು ನೆನಪಾಗತೊಡಗಿತು. ಅದು ಸಿದ್ದರಾಮ ಮಾಸ್ತರಿಗೆ ನೆನಪಾಗಲಿಕ್ಕೆ ಪ್ರಾರಂಭವಾಯಿತು. ಚನ್ನವೀರಪ್ಪ ಗೌರಮ್ಮ ದಂಪತಿಗಳದು ಊರಲ್ಲಿ ಸಾಮಾನ್ಯ ರೈತ ಕುಟುಂಬ. ಚನ್ನವೀರಪ್ಪ ಮತ್ತು ಗೌರಮ್ಮ ಅನ್ನುವಂಥದ್ದು ಸಿದ್ದರಾಮ ತಂದೆ ಚನ್ನವೀರಪ್ಪ ಮತ್ತು ತಾಯಿ ಗೌರಮ್ಮ ದಂಪತಿಗಳು. ಊರು ಸಾಮಾನ್ಯ ರೈತ ಕುಟುಂಬ. ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು ಸಿದ್ದರಾಮ ಮಾಸ್ತರ್. ಸಿದ್ದರಾಮಪ್ಪ, ಸಂಗಪ್ಪ ಮತ್ತು ನೀಲಮ್ಮ 3 ಮಕ್ಕಳು. ಇವ್ರಿಗೆ
ಮೂರು ಜನ ಮಕ್ಕಳು ಇದ್ದರು. ಸಿದ್ದರಾಮಪ್ಪ, ಯಾರು ಚೆನ್ನಮ್ಮ ಮತ್ತು ಚೆನ್ನವೀರಪ್ಪ ಮತ್ತು ಗೌರಮ್ಮ ದಂಪತಿಗಳಿಗೆ 3 ಜನ ಮಕ್ಕಳು. ಸಿದ್ದರಾಮಪ್ಪ, ಸಂಗಪ್ಪ ಮತ್ತು ನೀಲಮ್ಮ ಮೂವರು ಮಕ್ಕಳು. ಚೆನ್ನವೀರಪ್ಪ ಮಕ್ಕಳನ್ನು ಓದಿಸಿದ, ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ. ಆಕಸ್ಮಿಕ ಗೌರಮ್ಮ ತೀರಿಕೊಂಡಳು. ಸಿದ್ದರಾಮ ತಾಯಿ ಗೌರಮ್ಮ ತೀರ್ಕೊಂಡ ನಂತರ ಮನೆಯಲ್ಲಿ ಹೆಂಗಸರಿಲ್ಲದ ಕಾರಣ ಅವರಿವರ ಮಾತು ಕೇಳಿ ಚೆನ್ನವೀರಪ್ಪ ಇನ್ನೊಂದು ಮದುವೆಯಾದ. ಚೆನ್ನವೀರಪ್ಪ ಸಿದ್ದರಾಮ ಮಾಸ್ತರ ತಂದೆ ಮತ್ತೊಂದು ಮದುವೆ ಆದ ಕೂಡಲೇ ಇನ್ನೊಂದು ಮದುವೆಯಾದ. ಆಕೆಗೆ ಒಬ್ಬ ಮಗ ಹುಟ್ಟಿ ಬೆಳೆಯತೊಡಗಿದ. ಸಿದ್ದರಾಮಪ್ಪ ಸಂಗಪ್ಪನಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಅಲ್ಲಿ ಚೆನ್ನವೀರಪ್ಪನಿಗೆ ಮತ್ತೊಂದು ಮದುವೆ ಮಾಡ್ಕೋತಾರೆ. ಮತ್ತೊಂದು ಮದುವೆ ಆದ ಕೂಡಲೇ ಒಂದು ಸಣ್ಣ ಗಂಡು ಮಗ ಹುಟ್ಟುತ್ತದೆ. ಗಂಡು ಮಗ ಹುಟ್ಟಿದ ಕೂಡಲೇ ಸಿದ್ದರಾಮ ಮಾಸ್ತರ್ ಏನು ಮಾಡ್ತಾರೆ, ಸಿದ್ದರಾಮಪ್ಪ ಸಂಗಪ್ಪನಿಗೆ ಸರ್ಕಾರಿ ಕೆಲಸ ಇತ್ತು ಇಬ್ಬರು ದೊಡ್ಡ ಮಕ್ಕಳಿಗೆ. ಹಾಗಾಗಿ ಸರ್ಕಾರಿ ಕೆಲಸ ಸಿಕ್ಕಿತು. ಇಬ್ಬರು ಶಾಲಾ ಶಿಕ್ಷಕರಾಗಿ ಮನೆ ಊರಿನ ಸಂಬಂಧವನ್ನು ಎಂದಿನಂತೆ ಉಳಿಸಿಕೊಂಡಿದ್ದರು. ಬರುತ್ತಾ ಹೆಂಡತಿಯ ಮಾತು ಕೇಳಿ ಚೆನ್ನವೀರಪ್ಪ ಮಕ್ಕಳನ್ನು ದೂರ ಮಾಡಲು ಯತ್ನಿಸಿದ. ಹೀಗೆ ಎರಡನೇ ಮಲತಾಯಿ ಮಾತನ್ನು ಕೇಳಿ ಚೆನ್ನವೀರಪ್ಪ ಈ ಸಿದ್ದರಾಮಪ್ಪ ಮತ್ತು ಸಂಗಪ್ಪ ಮಾಸ್ತರನ್ನ ಇಬ್ಬರನ್ನು ದೂರ ಮಾಡಲು ಯತ್ನಿಸಿದ. ಅದಕ್ಕೆ ಕಾರಣವೇನೆಂದರೆ ಆಸ್ತಿಯಲ್ಲಿ ಪಾಲು ಕೊಡಲು ನಿರಾಕರಿಸಿ ಎರಡನೇ ಹೆಂಡತಿ ಮಗನಿಗೆ ಎಲ್ಲ ಆಸ್ತಿ ಕೊಡಲು ನಿರ್ಧರಿಸಿದ್ದ. ಆಯಿತು, ನೀವಿಬ್ಬರಿಗೆ ಸರ್ಕಾರಿ ನೌಕರಿ ಅದ, ನಿನಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ಆ ಸಣ್ಣ ಮಗನಿಗೆ ಏನೂ ಇಲ್ಲ, ಅದರ ಸಲುವಾಗಿ ನಾನು ಆಸ್ತಿ ಎಲ್ಲ ಅವನಿಗೆ ಕೊಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದ್ರಂತೆ. ಚೆನ್ನವೀರಪ್ಪ ನಿರ್ಧರಿಸಿದ್ದ. ಇದಕ್ಕೆಲ್ಲ ಎರಡನೇ ಹೆಂಡತಿಯೇ ಕಾರಣವಾಗಿದ್ದಳು. ಸಿದ್ದರಾಮಪ್ಪ ಮಾಸ್ತರರಿಗೆ ನೌಕರಿ ಇದ್ದುದರಿಂದ ಆಸ್ತಿ ಮೇಲೆ ಅಷ್ಟಾಗಿ ಕಣ್ಣು ಇರಲಿಲ್ಲ. ಸಿದ್ದರಾಮಪ್ಪನಿಗೆ ಮತ್ತು ಸಂಗಪ್ಪನಿಗೆ ಅಷ್ಟಾಗಿ ಆಸ್ತಿ ಮೇಲೆ ಕಣ್ಣು ಇರಲಿಲ್ಲ. ಹೊಲ ಮನೆ ಮ್ಯಾಗ ಅಷ್ಟು ಆಸಕ್ತಿ ಇರಲಿಲ್ಲ. ಒಂದು ನೌಕರಿ ಇತ್ತು, ಮನೆ ಸಾಗಿಸ್ಲಿಕ್ಕೆ, ಜೀವನ ನಡೆಸಲಿಕ್ಕೆ ಅದು ಒಂದು ಹೆಂಗಿದ ಪಗಾರ ಬರ್ತಿತ್ತು, ನಡೀತಿತ್ತು. ಮಾಸ್ತರಿಗೆ ನೌಕರಿ ಇದ್ದದ್ದರಿಂದ ಆಸ್ತಿಯ ಮೇಲೆ ಅಷ್ಟಾಗಿ ಕಣ್ಣು ಇರಲಿಲ್ಲ. ಆದರೆ ತಂದೆ ಊರಿಗೆ ಬರದಂತೆ ನೋಡಿಕೊಳ್ಳಲು ಯತ್ನಿಸಿದ್ದು ಮಾತ್ರ ಸಿದ್ದರಾಮಪ್ಪ ಮಾಸ್ತರಿಗೆ ಸರಿ ಬರಲಿಲ್ಲ. ಈ ಮಕ್ಕಳು ಸಂಗಪ್ಪ ಮತ್ತು ಸಿದ್ದರಾಮಪ್ಪ ಇಬ್ಬರು ಊರಿಗೆ ಬರಬಾರ್ದು ಅಂತ ಹೇಳಿ ಬರದೇ ಇರುವಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಗೆ ಪ್ರಾರಂಭ ಮಾಡಿದ್ರಂತೆ. ಮಾಸ್ತರಿಗೆ ಸರಿ ಬರಲಿಲ್ಲ. ಆದರೂ ತಾಳ್ಮೆಯಿಂದ ಇದ್ದ ಸಂಗಪ್ಪ ಮಾತ್ರ ತಂದೆಯ ವಿರುದ್ಧ ಬಂಡೆದ್ದ. ಸಂಗಪ್ಪ ಎರಡನೇದವನು ಸಂಗಪ್ಪ ಏನು ಮಾಡಿದ, ತಂದೆಯ ವಿರುದ್ಧನೇ ಹೊಡೆದಾಡಲಿಕ್ಕೆ ನಿಂತ. ತಂದೆಯ ವಿರುದ್ಧ ಬಂಡೆದ್ದ. ಆಸ್ತಿಯಲ್ಲಿ ಪಾಲು ಬೇಕೆಂದು ಕೋರ್ಟಿಗೂ ಹೋದ. ಎರಡನೇದವನು ಏನು ಮಾಡಿದ, ಸಂಗಪ್ಪ ಇಲ್ಲ, ನನಗೂ ಪಾಲು ಬರ್ತದೆ, ನನಗೂ ಪಾಲು ಹೊಲ ಮತ್ತು ಮನೆ ಒಳಗೆ ಪಾಲು ಬೇಕು ಅಂತ ಹೇಳಿ ಕೋರ್ಟಿಗೆ ಹೋದ. ತನಗೆ ಬರಬೇಕಾದ ಪಾಲನ್ನು ಊರ ಜನರನ್ನು ಸೇರಿಸಿ ಪಡೆದ. ಸಿದ್ದರಾಮಪ್ಪ ಸುಮ್ಮನಿದ್ದರು. ಸಂಗಪ್ಪ ಊರಿನ ಜನರನ್ನು ಎಲ್ಲರೂ ಸೇರಿಸಿ ನನ್ನ ಪಾಲ ಬರಬೇಕು ಅಂತ ಹೇಳಿ ಇಸ್ಕೊಂಡ. ಆದರೆ ಸಂಗಪ್ಪ ಮಾತ್ರ ಸಿದ್ದರಾಮ ಮಾಸ್ತರ್ ಮಾತ್ರ ಯಾವುದನ್ನು ಇಸ್ಕೊಳ್ಳಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಇದ್ದ. ಊರ ಹಿರಿಯರು ಚೆನ್ನವೀರಪ್ಪನಿಗೆ ವಿಪರೀತ ಕಿರಿಕಿರಿ ಮಾಡಿದರು. ಈ ಪ್ರಕರಣದಿಂದ ಮಾಸ್ತರರು ಊರಿಗೆ ಬರಲಿಲ್ಲ. ಆದರೆ ತಂದೆ ಬಹಳ ದಿನ ಉಳಿಯಲಿಲ್ಲ. ಆಗ ಮಲತಾಯಿ ಆಕೆಯ ಮಗನನ್ನು ಸಿದ್ದರಾಮಪ್ಪನೇ ನೋಡಿಕೊಳ್ಳಬೇಕಾಯಿತು. ಕೋರ್ಟ್ ಕಚೇರಿ ಮಾಡಿದ ಕೂಡಲೇ ಸಿದ್ದರಾಮ ಮಾಸ್ತರ್ ಸುಮ್ಮನೆ ಇದ್ದರು. ಸಂಗಪ್ಪ ಇನ್ನೊಬ್ಬ ಮಗ ಆಸ್ತಿ ಪಾಲು ಮಾಡ್ಕೊಂಡು ತಾನು ತೊಗೊಂಡು ಹೋದ. ಆದರೆ ಮಲತಾಯಿ ಮತ್ತು ಮಲತಾಯಿ ಮಗ ಇಬ್ಬರೇ ಉಳಿದ್ಬಿಟ್ರು. ಉಳಿದ ಕೂಡಲೇ ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇವರು ಹೆಗಲ ಮೇಲೆ ಬಿತ್ತಂತೆ, ಸಿದ್ದರಾಮ ಮಾಸ್ತರ್ ಮೇಲೆ ನೋಡಿಕೊಳ್ಳಬೇಕಾಯಿತು. ಸಂಗಪ್ಪ ಮಾತ್ರ ಆಸ್ತಿಯನ್ನು ಪಡೆದು ಸರ್ಕಾರಿ ಕೆಲಸವನ್ನು ಮಾಡುತ್ತಾ ತನ್ನ ಪಾಡಿಗೆ ತಾನಿದ್ದರಿಂದ ಮಾಸ್ತರಿಗೆ ಜವಾಬ್ದಾರಿ ಬಿದ್ದಿತ್ತು. ಮಲತಾಯಿಯ ಮಗ ಮಾತ್ರ ಬೆಳೆಯುತ್ತಾ ಅಣ್ಣ ಸಿದ್ದರಾಮಪ್ಪ ಮಾಸ್ತರನ್ನು ಗೌರವಿಸಿದ. ಅಲ್ಲಿ ಸಿದ್ದರಾಮ ಮಾಸ್ತರ್ ಮಲತಾಯಿ ಮಗ ಏನಿದ್ದ ಬೆಳೀತಾ ಸಿದ್ದರಾಮ ಮಾಸ್ತರ್ಗೆ ಗೌರವ ಕೊಡ್ಕೊತ ರೆಸ್ಪೆಕ್ಟ್ ಕೊಡ್ಕೊತ ಏನು ಮಾಡಿದ, ಚೆನ್ನಾಗಿ ಇದ್ದ. ಗೌರವಿಸಿದ. ಆಸ್ತಿಯಲ್ಲಿ ಪಾಲು ಕೊಡಲು ಸ್ವತಃ ಮುಂದೆ ಬಂದು ಬೇಡಿಕೊಂಡ. ಇಲ್ಲ, ನನಗೂ ಆಸ್ತಿ ಒಳಗೆ ಪಾಲು ಕೊಡು ಅಂತ ಹೇಳಿ ಎರಡನೇ ತಾಯಿ ಮಗ ಬೇಡಿಕೊಂಡ.
ಆದರೆ ಮಾಸ್ತರರು ಸದ್ಯ ಎಲ್ಲವನ್ನೂ ನೀನೇ ನೋಡಿಕೊಂಡಿರು ಎಂದು ಬಿಟ್ಟು ತಮ್ಮ ವೃತ್ತಿಗೆ ತೊಡಗಿದ್ದರು. ನಿವೃತ್ತಿಯಾದ ಮೇಲೆ ಪುನಃ ಮಾಸ್ತರರು ಊರಿಗೆ ಬಂದರು. ಮಲ ತಮ್ಮನೇ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಇದನ್ನು ಮಾಸ್ತರರು ನೆನೆದುಕೊಂಡು, ನಮಗೆ ಆಸ್ತಿ ಮೇಲೆ ಆಸೆ ಇರಲಿಲ್ಲ ಅಪ್ಪ, ಕೇಳಿಕೊಂಡಿದ್ದರೆ ಎಲ್ಲ ತಮ್ಮನಿಗೆ ಬಿಡುತ್ತಿದ್ದೆವು. ಸಂಗಪ್ಪ ನನ್ನ ಮಾತನ್ನು ಮೀರುತ್ತಿರಲಿಲ್ಲ ಎಂದು ಅಂದುಕೊಂಡರು. ತಮ್ಮಷ್ಟಕ್ಕೆ ಅದೇ ಯೋಚನೆಯನ್ನು ಮಾಡುತ್ತಾ ಪಾಟೀಲ ಮಗಳ ಮನೆ ಬಿಟ್ಟುಕೊಟ್ಟು ಹೊರಗೆ ಬಂದು ನೋಡಬೇಕಿತ್ತು ಅಂದರು ಮಾಸ್ತರರು. ಹೀಗಾಗಿ ಈ ನಂದದ್ದು ನಮ್ಮ ಪಾಟೀಲ್ ಸಿದ್ದರಾಮ ಮಾಸ್ತರು ತಮ್ಮ ಮನೆಯ ಘಟನೆ ಎಲ್ಲವನ್ನು ಹೇಳಿದ ಕೂಡಲೇ ಸಿದ್ದರಾಮ ಮಾಸ್ತರ್ ಪಾಟೀಲ್ ಹೇಳಿದೆ, ಆಯಿತು, ನೀನೇ ಮಗಳಿಗೆ ಎಲ್ಲನೂ ಬಿಟ್ಟುಕೊಟ್ಟು ನೀನು ಬೇರೆ ಮನೆ ಮಾಡಿಕೊಂಡು ಇರಬೇಕಾಗಿತ್ತು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಸಿದ್ದರಾಮು, ನೀನು ಹೇಳುವುದೇನು? ಆಕೆಗೆ ಬಿಟ್ಟುಕೊಟ್ಟು ನಾನು ನನ್ನ ಹೆಂಡತಿ ಬೀದಿಯಲ್ಲಿ ಇರಬೇಕು ಅಂತ ನಿನ್ನ ಅಭಿಪ್ರಾಯವೇನು? ಮನೆ ಮಾತ್ರ ಅಲ್ಲಪ್ಪ, 2 ಸೈಟ್ ಇದ್ದವು, ಅವುಗಳ ಮೇಲೆಯೂ ಆಕೆಯ ಕಣ್ಣಿತ್ತು ಎಂದು ಸಿಟ್ಟಿನಿಂದ ಹೇಳುತ್ತಾ ಮಾಸ್ತರರನ್ನು ನೋಡಿದರು. ಪಾಟೀಲ, 1 ಹೆಜ್ಜೆ ಮುಂದಿಡಬೇಕಾಗಿತ್ತಪ್ಪ. 2 ಜೀವ ಬದುಕಲು ಎಷ್ಟು ಬೇಕು ಎಂದು ತಣ್ಣಗೆ ಕೇಳಿದರು. ಅವರಿಬ್ಬರಿಗೆ ಬರೀ ಗಂಡ ಹೆಂಡತಿ, ಅವ್ರು ಬದುಕಕ್ಕೆ ಎಷ್ಟು ಬೇಕಾಗಿತ್ತೋ ಬಿಟ್ಟು ಬಿಡಬೇಕಿಲ್ಲ. 2 ಸೈಟ್ ಇದ್ದು 2 ಸೈಟ್ ಮೇವು ಕಣ್ಣು ಹಾಕಿದ್ಲು, ಮನೆ ಮೇವು ಕಣ್ಣು ಹಾಕಿದ್ಲು. ಮನೆ ಒಂದು ಬಿಟ್ಕೊಟ್ಟು ಸೈಟ್ನ ಇಟ್ಕೊಂಡು ಸೈಟ್ನಾಗೆ ಒಂದು ಸಣ್ಣ ಮನೆ ಕಟ್ಟಿಸ್ಕೊಂಡು ನಿನ್ನ ಹೆಂಡತಿ ಇರ್ಬೋದಾಗಿತ್ತಲ್ಲ ಅಂಥೇಳಿ ಸಿದ್ದರಾಮ ಮಾಸ್ತರು ಹೇಳ್ತಾರೆ. ಆಗ ನೀನಾಗಿದ್ದರೆ ಅದನ್ನೇ ಮಾಡ್ತಿದ್ದಿ. ಮಗಳು ದ್ರೋಹ ಮಾಡಿದ್ದಳು, ನನ್ನ ವಿರುದ್ಧ ಬಂಡೆದ್ದಿದ್ದಳು. ಸಿದ್ದರಾಮು ಮಗಳ ದೊಡ್ಡವಳಾಗುವ ತನಕ ಹೇಳುಕುಂಡೆ ತೊಳೆದಿದ್ದೇನೆ ಎಂದರೆ ನೀನು ನಂಬಬೇಕು. ಜಳಕ ಮಾಡಿಸಿದ್ದೇನೆ, ಬಟ್ಟೆ ತೊಡಿಸಿದ್ದೇನೆ, ಹೋದಲ್ಲಿ ಬಂದಲ್ಲಿ ಅವಳನ್ನು ಹಿಂದೆ ಕಟ್ಟಿಕೊಂಡು ತಿರುಗಿದ್ದೇನೆ. ನನ್ನ ಕಾರಿನಲ್ಲಿ ಸ್ಕೂಲಿಗೆ ಕಾಲೇಜಿನಲ್ಲಿಗೆ ಬಿಡುತ್ತಿದ್ದೆ. ಅವಳು ಕಾಲೇಜಿಗೆ ಹೋಗುವ ಮುನ್ನವೇ ಇಂಡಿಯಾದಲ್ಲಿ ನೋಡುವ ಎಲ್ಲ ಸ್ಥಳವನ್ನು ತೋರಿಸಿದ್ದೇನೆ. ಇದನ್ನೆಲ್ಲ ಮರೆತು ನನಗೆ ದ್ರೋಹ ಬಗೆದಳಪ್ಪ ಎಂದು ತಮ್ಮ ಎದೆ ಮುಟ್ಟಿಕೊಂಡರು. ಮಗಳ ಖುಷಿಗೆ ಮಾಡಿದ್ದು ಅಂತ ನಾವು ಅಂತೀವಿ, ಆದರೆ ಅದನ್ನೆಲ್ಲ ನಮ್ಮ ಖುಷಿಗೆ ನಾವು ಮಾಡುತ್ತಿರುವೆ. ಮಕ್ಕಳಿಗೆ ಹೀಗೆ ಮಾಡುತ್ತಿದ್ದರಿಂದಲೇ ನಮ್ಮ ಆರೋಗ್ಯ ಸರಿಯಾಗಿರುವುದು. ಮಾಸ್ತರರು ತಮ್ಮ ಪಾಡಿಗೆ ತಾವು ಅಂದುಕೊಂಡಂತೆ ಅಂದರು. ಅಲ್ಲಪ್ಪ, ಇದು ಮಗಳಿಗೆ ಮಾಡಬೇಕಲ್ಲ, ಏನು ಮಗಳ ಖುಷಿಗಾಗಿ ನಾವೆಲ್ಲ ಇಷ್ಟೆಲ್ಲ ಮಾಡೇವಿ, ಆದರೂ ಮಗಳು ನಮಗೆ ದ್ರೋಹ ಮಾಡಿದ್ಲು ಅನ್ನುವಂತಹ ಕೊರಗು ಆ ಪಾಟೀಲರಿಗೆ ಇದ್ದಂಥದ್ದು. ಸಿದ್ದರಾಮು, ನನಗೆ ನನ್ನ ಹೆಂಡತಿಗೆ ಒಂದು ಆಸೆ ಇತ್ತು. ಸಿದ್ದರಾಮ ಮಾಸ್ತರ್ ಮುಂದೆ ಪಾಟೀಲರು ಹೇಳ್ತಾರೆ, ನನಗೆ ಮತ್ತು ನನ್ನ ಹೆಂಡತಿಗೆ ಒಂದು ಆಸೆ ಇತ್ತು. ಏನಂತ ಹೇಳ್ತಾರೆ, ಹುಡುಗರು ಉದ್ಯೋಗದ ನಿಮಿತ್ತ ನಮ್ಮನ್ನು ತೊರೆದು ಹೋದರು. ನನ್ನ ಹೆಂಡತಿ ಮೊಮ್ಮಕ್ಕಳ ಮೇಲಿನ ಪ್ರೀತಿಗೋ ವ್ಯಾಮೋಹಕ್ಕೋ ಅಲ್ಲಿಗೆ ಹೋಗಿ ವಾರ ಕಾಲವಿದ್ದ ಬರುವ ಹಂಬಲವಿತ್ತು. ಆದರೆ ಸಿದ್ದರಾಮು ಮೊಮ್ಮಕ್ಕಳಿಗೆ ಸೊಸೆಯಂದಿರಿಗೆ ಕನ್ನಡ ಗೊತ್ತಿಲ್ಲ. ಮನೆಯಲ್ಲಿ ಕನ್ನಡ ಮಾತಾಡಲು ಇಲ್ಲದ ಮೇಲೆ ಇವಳು ಹೋಗಿ ಮಾಡುವುದೇನು? ಅದೇ ಒಂದು ಆಶೆ ಇತ್ತು ಎಂದು ಹೇಳಿದ್ದೇನಲ್ಲ. ಅವರನ್ನು ಬಿಟ್ಟು ಮಗಳಿಗೆ ಮದುವೆ ಮಾಡಿ ಮನೆಯಲ್ಲೇ ಉಳಿಸಿಕೊಂಡು ಮಗಳು ಅಳಿಯ ಮೊಮ್ಮಕ್ಕಳ ಜೊತೆ ಕಾಲ ನೂಕಬೇಕೆಂಬ ಆಸೆ ಕೈಗೂಡಲಿಲ್ಲ. ಪಾಟೀಲರಿಗೆ ಹೆಂಡತಿ ವಿಚಾರ ಮಾಡಿದ್ಲು, ಆಯಿತು ಗಂಡು ಮಕ್ಕಳ ಹತ್ರನೇ ಹೋಗಿ ಇರಬೇಕು ಅಂತ ಹೇಳಿ ವಿಚಾರ ಮಾಡಿದ್ಲು. ಆದರೆ ಮನೆಯಲ್ಲಿ 3 ಮಂದಿ ಹುಡುಗರ ಪೈಕಿ 3 ಮಂದಿ ಹೆಂಡತಿಯರು ಯಾರೂ ಕನ್ನಡ ಮಾತಾಡ್ತಾ ಇರಲಿಲ್ಲ. ಇವು ಸಿದ್ದರಾಮ ಪಾಟೀಲರ ಹೆಂಡತಿಗೆ ಕನ್ನಡ ಬಿಟ್ಟು ಇನ್ನೊಂದು ಭಾಷೆ ಬರ್ತಿರಲಿಲ್ಲ. ಆ ಕಾರಣಕ್ಕೆ ಅಲ್ಲಿ ಹೋಗಿ ಏನು ಮಾಡೋದು, ಹೊತ್ತು ಕಳೆಯೋಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ಮಗಳಿಗೆ ಒಂದು ಚಲೋ ಮದುವೆ ಮಾಡಿ ಮೊಮ್ಮಕ್ಕಳ ಆಡಿಸ್ಕೊಂಡು ಇಲ್ಲೇ ಕಾಲ ಕಳಿಬೇಕು ಅಂತ ಹೇಳಿ ಪಾಟೀಲರ ಹೆಂಡತಿ ತೀರ್ಮಾನ ಮಾಡಿದ್ಲು. ಮಗಳು ಕೋರ್ಟಿಗೆ ಹೋಗಿ ಮಗಳು ಅಳಿಯ ಮೊಮ್ಮಕ್ಕಳ ಜೊತೆ ಕಾಲ ನೂಕಬೇಕೆಂಬ ಆಸೆ ಕೈಗೂಡಲಿಲ್ಲ. ಮಗಳು ಕೋರ್ಟಿಗೆ ಹೋಗಿ ಸೋತಳು. ಆ ಸಿಟ್ಟಿಗೆ ಅಳಿಯನು ನಮ್ಮ ಮೇಲೆ ಗೂಂಡಾಗಳನ್ನು ಬಿಟ್ಟು ದಾಳಿ ಮಾಡಿಸಿದ. ಏನೋ ಪೊಲೀಸರು ರಕ್ಷಣೆ ನೀಡಿದರು. ಆದರೆ ಹೆಂಡತಿ ಚಿಂತೆಗೆ ಒಳಗಾಗಿ ಲೋಕ ಬಿಟ್ಟು ಹೋಗಿಬಿಟ್ಟಳು. ಅಳಿಯ ಏನು ಮಾಡಿದ,
ಕೋರ್ಟ್ಗೆ ಹೋದ ಮಗಳು ನನಗೂ ಆಸ್ತಿ ಪಾಲು ಬೇಕು ಅಂತ ಹೇಳಿ. ಆದರೆ ಕೋರ್ಟ್ನ್ಯಾಗ ಇವ್ರಂತೆ ಸ್ವಯಾರ್ಜಿತ ಆಸ್ತಿ ಇತ್ತು, ಹೀಗಾಗಿ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂತಂದರೆ ಮಗಳಿಗೆ ಪಾಲು ಹೋಗ್ತಿತ್ತು. ಆದರೆ ಸ್ವಯಾರ್ಜಿತ ಆಸ್ತಿ ಅಂತ ತನ್ನ ಆಸ್ತಿಯನ್ನು ಯಾರಿಗೆ ಬೇಕಾದರೂ ಕೊಡ್ಬೋದು ಅನ್ನುವಂಥ ಹಕ್ಕು ಕಾನೂನಿನಲ್ಲಿದೆ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡಿದರು ಅಂತಂದರೆ ಏನು ಕೋರ್ಟ್ನಲ್ಲಿ ಕೇಸ್ ಗೆದ್ದ ನಂತರ ಏನು ಮಾಡಿದರು ಅಂತಂದರೆ ಆ ಅಳಿಯ ಇವರನ್ನ ಗುಂಡಾಗಳನ್ನು ಹಚ್ಚಿ ಹೊಡೆಸಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅದಕ್ಕೆ ಅವರು ಪೊಲೀಸರ ಸಹಾಯದಿಂದ ನಾವು ಉಳ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ. ಗುಂಡಾಗಳನ್ನು ಬಿಟ್ಟು ದಾಳಿ ಮಾಡಿಸಿದ ಏನೇನೋ ಪೊಲೀಸರು ರಕ್ಷಣೆ ನೀಡಿದರು. ಆದರೆ ಹೆಂಡತಿ ಚಿಂತೆಯ ಒಳಗಾಗಿ ಲೋಕ ಬಿಟ್ಟು ಹೋಗಿಬಿಟ್ಟರು. ಮಗಳಿಗೆ ಚಿಂತೆಯಾಗಿ ಇಡೀ ಈ ಲೋಕನೆ ಬಿಟ್ಟು ತೀರ್ಕೊಂಡು ಹೋದರು ಅನ್ನುವಂಥದ್ದು ಎಂದು ಪಾಟೀಲರು ಹೇಳುತ್ತಾ ಸುಮ್ಮನಾದರು. ಬಿಸಿಲು ಏರುತ್ತಿತ್ತು. ಮಂಜಿನಿಂದ ತೊಯ್ದ ಬಟ್ಟೆಗಳು ಒಣಗತೊಡಗಿದ್ದವು. ಗಾಳಿಗೆ ಬಿಳಿಜೋಳದ ಬೆಳೆ ತೂಗಾಡಿ ರವದೆಗಳಿಂದ ಮುದ ನೀಡುವ ಸಪ್ಪಳ ನಿರಂತರವಾಗಿ ಕೇಳುತ್ತಿತ್ತು. ಹೀಗೆ ತಮ್ಮಿಬ್ಬರು ಕುಶಲೋಪರಿಗಳನ್ನು ಹಂಚಿಕೊಂಡ್ರು. ತಮಗಾದಂತಹ ನೋವುಗಳು, ಇವರಿಗಾದಂತಹ ನೋವುಗಳು, ಅವ್ರು ಹೆಂಗೆ ಪಾರಾದರು, ಇವ್ರು ಹೆಂಗೆ ಪಾರಾದರು, ಇವೆಲ್ಲವುಗಳನ್ನು ವಿಚಾರ ಮಾಡಿ ಇನ್ನೇನು ಹೊತ್ತಾಯಿತು, ಬಿಸಿಲಾಯಿತು, ಎದ್ದು ಮನೆಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಸಪ್ಪಳ ನಿರಂತರವಾಗಿ ಕೇಳುತ್ತಿತ್ತು. ನಡಿ ಪಾಟೀಲ ಎಂದು ಮಾಸ್ತರರು ಎದ್ದರು. ನಡಿ ಪಾಟೀಲ ಅಂತ ಹೇಳಿ ಮಾಸ್ತರ್ ಎದ್ದು ಪಾಟೀಲರನ್ನು ಕೈ ಹಿಡಿದು ಎಬ್ಬಿಸಿದರು. ಪಾಟೀಲರು ಸ್ವಲ್ಪ ದೂರ ಹೋಗಿ ಕಾಲು ಮಡಲು ಬರುವಾಗ ಸಿದ್ದರಾಮಪ್ಪ ಹೇಳಿದ ಮಾತು ನೆನಪಿಗೆ ಬಂತು. 2 ಜೀವ ಬದುಕಲು ಎಷ್ಟು ಬೇಕು? ಹಿಂದೆ ಆಗಲೇ ಮಾತಾಡಿದಂಥ ಸಂದರ್ಭದಲ್ಲಿ 2 ಜೀವ ಬದುಕಕ್ಕೆ ಎಷ್ಟು ಬೇಕಪ್ಪ, ಅವ್ರು ಕೊಟ್ಟು ಬಿಡ್ಬೇಕಂತ ಹೇಳಿದ್ರಲ್ಲ, ಆ ಮಾತು ಪಾಟೀಲರಿಗೆ ನೆನಪು ಬಂದು ಕೇಳಿದರು. 2 ಜೀವ ಬದುಕಲು ಎಷ್ಟು ಬೇಕು ಸಿದ್ದರಾಮಪ್ಪ? ಅಮರಮ್ಮ ಬದುಕುವ ವಿಧಾನವನ್ನು ಕಣ್ಣಾರೆ ಕಂಡಿದ್ದರು. ಅವರಿಬ್ಬರ ಬದುಕನ್ನು ಕಲ್ಪಿಸಿಕೊಂಡರೆ ಸಿದ್ದರಾಮನ ಮಾತು ನಿಜ ಅನಿಸಿತು. ಆದರೆ ತಮ್ಮ ಜೀವನಕ್ಕೆ ಇದು ಅನ್ವಯಿಸುವುದಿಲ್ಲ. ತಮ್ಮ ಹೆಂಡತಿಯ ಆರೋಗ್ಯದ ಖರ್ಚು, ಮನೆ ಸ್ವಂತದ್ದೇ ಆದರೂ ಮನೆ ಕೆಲಸದವರಿಗೆ, ಶಾಪಿಂಗ್, ಊಟಕ್ಕೆ ತಿಂಗಳಿಗೆ ಎಷ್ಟು ಸಾವಿರ, ಇನ್ನೂ ಶಾರದ ಜೊತೆಗಿದ್ದಾಗಿನ ಖರ್ಚು ಹೀಗೆ ಎಂದು ಲೆಕ್ಕಕ್ಕೆ ಸಿಗುವುದೇ. ಆದರೆ ಸಿದ್ದರಾಮ ದಂಪತಿಗಳಿಗೆ ಹೀಗೆ ಇವರೆಲ್ಲ ಇಷ್ಟು ಅವ್ರದ್ದು ಒಂದು ಜೀವನ ಬೇರೆ ಇತ್ತು. ನಗರ ಜೀವನ ಅಂತಂದರೆ ಹಲ್ವಾ ಶಾಪಿಂಗ್ ಮಾಡೋದು, ಬೇರೆ ಬೇರೆ ಹೊರಗಡೆ ಊಟ ಮಾಡೋದು, ಹೀಗೆಲ್ಲ ರೂಢಿಗಳಿದ್ದು ಅದಕ್ಕಾಗಿ ಸಿಕ್ಕಾಪಟ್ಟೆ ಹಣ ಖರ್ಚಾಗ್ತಾಯಿತ್ತು. ಇವ್ರಿಗೇನು ಹಳ್ಳಿಯೊಳಗಿದ್ದರು, ಕಡಿಮೆ ಖರ್ಚು, ಎಲ್ಲ ಹೊಲದಲ್ಲೇ ಬೆಳೀತಿತ್ತು, ಇಲ್ಲೇ ಹೊಲದಾಗಿನ ತಿಂದು ಜೀವನ ಮಾಡ್ತಿದ್ರು, ಇದ್ದಂಥ ಹಣದಲ್ಲೇ ರೊಕ್ಕವನ್ನು ಉಳಿಸ್ತಾ ಇದ್ರು, ಇವೆಲ್ಲವನ್ನು ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡಿದರು ಪಾಟೀಲರು. ಮುಂದಿನದನ್ನು ನಾಳೆ ಹೇಳ್ತೀನಿ ನಿಮಗೆ.